ನಿರ್ಣಾಯಕವಾಗಿ ತನಿಖೆ ಮಾಡಲಿ, ತಪ್ಪಿತಸ್ಥರ ಶಿಕ್ಷೆ ಆಗಲಿ, ಯಾರಿದ್ರೂ ಆಗಲಿ. ಯಾಕಂದ್ರೆ ಅದು ಇನ್ನು ಲೋಕಾಯುಕ್ತಕ್ಕೆ ಮತ್ತು ನ್ಯಾಯಾಂಗಕ್ಕೆ ಬಿಟ್ಟಂಥ ವಿಷಯ. ಅದ್ರಲ್ಲಿ ಯಾರು ಹಸ್ತಕ್ಷೇಪ ಮಾಡೋದು ಅಷ್ಟು ಸರಿ ಅಲ್ಲ ಅನ್ನೋಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಅದೇ ಕಾಲಕ್ಕೆ ಒಂದೆರಡು ರೆಫರು ಮಾಡಿದ್ದಾರೆ, ಆ ಮಾತು ಬೇರೆ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ, ಹಿಂದುಳಿದ ಮತ್ತು ದಲಿತರ ಪರವಾಗಿ ವಿಶೇಷವಾಗಿ ಇವರಲ್ಲಿ ಯಾಕೆ ಹೆಚ್ಚು ಸಿಗ್ತಾ ಇದ್ದಾರಾ ಅನ್ನೋದು ಒಂದು ಪ್ರಶ್ನೆನೂ ಮಾಡ್ತಾರೆ ಆ ಸಂದರ್ಭದಲ್ಲಿ. ಅಂದರೆ ಇದು ಹಿಂದೆಲ್ಲೋ ಷಡ್ಯಂತ್ರದ ಏನು ಅನ್ನೋದು ಅವ್ರದ್ದು ಒಂದು ಏನೋ ಅಭಿಪ್ರಾಯ ಇರ್ಬೋದು. ಷಡ್ಯಂತ್ರ ಇಲ್ಲ ಅಂತ ಆಗೋದಿಲ್ಲ. ಯಾಕಂದ್ರೆ ಮೇಲ್ವರ್ಣೀಯ ಜನ್ಯ ಜಾತಿಗಳು ವಿಶೇಷವಾಗಿ ಇನ್ನೊಬ್ಬ ಕೆಳವರ್ಣೀಯ ಜನ್ಯ ಜನ ಮ್ಯಾಲ ನಾಯಕರಾಗೋದಕ್ಕೆ ಬಿಡುವುದಿಲ್ಲ ಅನ್ನೋದು ನಾವು ಸಾಮಾನ್ಯ ನೋಡ್ಬೋದು. ಒಂದು ಇತಿಹಾಸ ತುಂಬ ಯಾವ ರೀತಿಯಾಗಿ ಏಕಲವ್ಯ ಸಾಕ್ಷಿ ಅದಕ್ಕೆ ಅವನು ಹೆಬ್ಬಟ್ಟು ತೊಗೊಂಡಿದ್ದು ಇತಿಹಾಸ ನಡೆದಂಥ ಘಟನೆಗಳು. ಇತಿಹಾಸ ಹೌದು, ಪುರಾಣ ಹೌದು, ಮತ್ತೊಂದು ಆಗಿರ್ಬೋದು. ಹೌದು, ಇಲ್ಲಿ ಅದು ಜಾತಿ ವ್ಯವಸ್ಥೆ ಅಷ್ಟು ಕಠೋರವಾಗಿ ಕೆಲಸನೂ ಮಾಡ್ಯೋದು ಇಲ್ಲ ಅಂತಲ್ಲ. ಆದರೆ ಅದನ್ನು ಮತ್ತೆ ಮುಂದುವರಿಸಿ ಹೋಗುವಂಥದ್ದಲ್ಲ. ಇಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಏನು ಮಾಡಲಿಕ್ಕೆ ಸಾಧ್ಯದ. ಇವತ್ತು ನಮ್ಮ ರಮೇಶ್ ಅವರು ಸ್ವತಃ ಅವರು ಇವತ್ತು ಶಾಸಕರಿದ್ದಾರೆ, ಎಲ್ಲನೂ ಇದ್ದಾರೆ. ಅವರಿಗೂ ಗೊತ್ತದ ಯಾವ ರೀತಿಯಾಗಿ ಇಲ್ಲಿ ಈ ಒಂದು ಕಮಿಷನ್ ವ್ಯವಹಾರಗಳು ನಡೀತಾವೆ ಅಂತೇಳಿ. ಈ ಕರ್ನಾಟಕದ 224 ಶಾಸಕರು ಕಮಿಷನ್ ಇಲ್ಲದೆ ಏನಾದರೂ ರಾಜಕೀಯ ಮಾಡ್ತಾ ಇದ್ದಾರಾ? ಕಮಿಷನ್ ವ್ಯವಹಾರ ತೊಗೊಳ್ಳಾರ್ದ ಏನಾದರೂ ತಮ್ಮ ಈ ರಾಜಕೀಯವನ್ನು ಮುಂದುವರಿಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಉತ್ತರ ಹುಡುಕ್ಬೇಕಾಗ್ತದೆ ಇದಕ್ಕೆ. ಯಾಕೆಂತಂದ್ರೆ ಹೌದು, ಪಿತೂರಿ ಅದು ಎಲ್ಲ ಅದ. ಇದು ಗೊತ್ತಿದ್ದಾಗ ಆದಷ್ಟು ಪ್ರಾಮಾಣಿಕವಾಗಿ ಜನಪರವಾದಂಥ ಕೆಲಸಗಳನ್ನು ಮಾಡಿದರೆ ಖಚಿತವಾಗಿ ಇಂಥ ಆರೋಪಗಳು ಬರಲಿಕ್ಕಿಲ್ಲ. ಕೆಲವೊಮ್ಮೆ ಭಾಳ ಬೆಳೀತಿದ್ರೆ ಮಾಡ್ತಾರೆ, ಇಲ್ಲಂತೂ ಏನಲ್ಲ. ಅದಕ್ಕಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಶಿಕ್ಷಣ ನಮ್ಮನ್ನು ತಿದ್ದುವಂಥದ್ದು, ಜೊತೆಗೆ ಎಲ್ಲರೂ ಶಿಕ್ಷಣ ಸಿಗುವಂಥದ್ದು. ಅದರಲ್ಲೂ ಬಿದ್ದ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಶಿಕ್ಷಣ ಸಿಗುವಂಥ ವಾತಾವರಣವನ್ನು ಸ್ವತಃ ಈ ನಾಯಕರೆಲ್ಲ ಮಾಡಬೇಕಾಗಿದೆ. ಇವತ್ತು ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಲಮಾಣಿಯವರಾಗಿರ್ಬೋದು,